ಪ್ರಹ್ಲಾದ್, ನಮಸ್ಕಾರ ನಿಮಗೆ. ಈಸ್ ಮುಂಬೈ ಟು ಡಿಪೆಂಡೆಂಟ್ ಆನ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟರ್? Also, in the last match, we understood how important Hardik is for T20. What is your opinion on all-rounders in impact sub era? ಪ್ರಹ್ಲಾದ್ ರಾಜ್ ಬ್ಯೂಟಿಫುಲ್ ಪಾಯಿಂಟ್ ನ ತೆಗ್ದಿದ್ದಾರೆ. ಸುಮಾರು ಜನ ಪಂಡಿತರು ಹೇಳ್ತಾರೆ ಅದೇನು ಗೊತ್ತಾ, ಇಂಪ್ಯಾಕ್ಟ್ ಪ್ಲೇಯರ್ ಇಂದ ಆಲ್ರೌಂಡರ್ ಪ್ರಾಮುಖ್ಯತೆ ಹೊಟ್ಟೋಗಿದೆ. ಆ ಎರಡು ಸ್ಕಿಲ್ ಇರೋರ ಮೇಲೆ ಒತ್ತು ಕೊಡ್ತಾ ಇಲ್ಲ, ಸ್ಪೆಷಲಿಸ್ಟ್ಗಳ ಮೇಲೆ ಹೋಗ್ತಾ ಇದ್ದಾರೆ. ಸೊ ಆಲ್ರೌಂಡರ್ ಅನ್ನೋ ಒಂದು ಬ್ರೀಡ್ಗೆ ಧಕ್ಕೆ ಬೀಳ್ತಾ ಇದೆ ಅಂತ ಇವರ ಒಂದು ಪ್ರಶ್ನೆ ಇರೋದು. ಆಕ್ಚುಲಿ ಆಲ್ರೌಂಡರ್ಸ್ ಬೇಕು, ಡೆವಲಪ್ ಆಗಬೇಕು, ಟೀಮ್ಗೆ ಬ್ಯಾಲೆನ್ಸ್ ತೊಗೊಂಬರೋದೇ ಅವರು. ನೋಡಿ, ಇಂಪ್ಯಾಕ್ಟ್ ಪ್ಲೇಯರ್ ಆದ್ರೂ ಆಲ್ರೌಂಡರ್ ಕೆಲಸ ಇದೆ. ಪ್ರಾಬಬ್ಲಿ ಇಂಡಿಯಾಗೆ ನೀವು ವೈಟ್ ಬಾಲ್ ಕ್ರಿಕೆಟ್ ಅಂತ ತಗೊಂಡಾಗ 2 ಆಫ್ ದ ಬೆಸ್ಟ್ ಆಲ್ರೌಂಡರ್ಸ್ ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ. ನೀವು ಆಲ್ರೌಂಡರ್ ಸಬ್ಜೆಕ್ಟ್ ತೆಗೆದಿದ್ದಕ್ಕೆ ಈ ನಂಬರ್ಸ್ ಹೇಳ್ತಾ ಇದ್ದೀನಿ. ರವೀಂದ್ರ ಜಡೇಜಾ ಒಂದ್ ಕಡೆ ಆಸ್ ಎನ್ ಆಲ್ರೌಂಡರ್, ಅವ್ರು ಬೌಲರ್ ಆಗಿ 4 ಓವರ್ನ ಹಾಕ್ತಾರೆ. ಆಮೇಲೆ ಒನ್ ಆಫ್ ದಿ ರಿನೌಂಡ್ ಫಿನಿಷರ್ ಅಂತ ಹೇಳ್ತೀವಿ. ಹಾರ್ದಿಕ್ ಪಾಂಡ್ಯ ಸಿಮಿಲರ್ಲಿ ನ್ಯೂ ಬಾಲ್ ಅಥವಾ ಅವ್ರು ಬೌಲಿಂಗ್ ಮಾಡುವಾಗ 4 ಓವರ್ ಹಾಕ್ತಾರೆ. ಒನ್ ಆಫ್ ದಿ ಮೋಸ್ಟ್ ಫಿಯರ್ಡ್ ಫಿನಿಷರ್ಸ್. ಹಾಗಾಗಿ ಇಂಪ್ಯಾಕ್ಟ್ ಸಬ್ ಬಂದ್ಬಿಟ್ರು ಅಂದ್ರೆ ಇವರು ಇಬ್ರು ಪ್ರಾಮುಖ್ಯತೆ ಹೊಟ್ಟೋಯ್ತು ಅಂತ ಅಲ್ಲ. ಈಗ ಒಬ್ಬ ಆಲ್ರೌಂಡರ್ ಅಲ್ಲಿ ಕ್ವಾಲಿಟಿ ಇದೆ ಅಂದ್ರೆ ಅವರು ತಾನೇ ಒಂದು ಸ್ಥಾನನ ಪಡ್ಕೊಳ್ತಾರೆ. ಕ್ಲಾಸಿಕ್ ಎಕ್ಸಾಂಪಲ್ ಜೆನ್ ನೆಕ್ಸ್ಟ್ ಅಲ್ಲಿ ನಾನು ಕೊಡ್ತಾ ಇರೋದು ನಿತೀಶ್ ಕುಮಾರ್ ರೆಡ್ಡಿ. ಒಂದು ಗೇಮಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ, ಲಾಸ್ಟ್ ಗೇಮಲ್ಲಿ ಬಂದು ಯಾವ ತರ ಇಂಪ್ಯಾಕ್ಟ್ ಮಾಡ್ತಾರೆ ಆಸ್ ಎ ಬ್ಯಾಟರ್. ಹಾಗಾಗಿ ಇಂಪ್ಯಾಕ್ಟ್ ಸಬ್ ಇಂದ ಆಲ್ರೌಂಡರ್ಗಳ ಪ್ರಾಮುಖ್ಯತೆ ಅಥವಾ ಅವ್ರ ಗ್ರೋತ್ ಸ್ಟಂಟ್ ಆಗಿದೆಯಾ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ನೀವು ಒಳ್ಳೆ ಆಲ್ರೌಂಡರ್ ಅಂದ್ರೆ ನಿಮಗೆ ಅವಕಾಶ ಇದ್ದೇ ಇದೆ. ಆ ಬ್ಯಾಟಿಂಗ್ ಲೈನ್ ಅಪ್ ನೋಡಿ, ಬರೀ ಇಂಡಿಯಾಗ ಆಡಿರೋ ಬ್ಯಾಟರ್ಸ್ ಇರೋದು. ಅನ್ಕ್ಯಾಪ್ಡ್ ಇಂಡಿಯನ್ ಈ 11 ಅಲ್ಲಿ ಯಾರು ಗೊತ್ತಾ? ನಮನ್ದೀರ್ ಒಬ್ರೇನೆ. ಆಮೇಲೆ ನಮನ್ದೀರು ಕ್ಲಾಸ್ ಪ್ಲೇಯರ್, ಅದ್ರಲ್ಲಿ ಏನೂ ಡೌಟೇ ಇಲ್ಲ. ಇಲ್ಲಿ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಇಂಡಿಯಾಗ ಆಡಿರೋದ್ರಿಂದಾನೆ ಇಂಡಿಯನ್ ಬ್ಯಾಟರ್ಸ್ಗಳ ಮೇಲೆ ಡಿಪೆಂಡೆಂಟ್ ಆಗಿ ಕಾಣ್ತಾ ಇದೆ. ಅಥವಾ ಅನ್ಕ್ಯಾಪ್ಡ್ ಇಂಡಿಯನ್ ಯಾರು ಇಲ್ವೇ ಇಲ್ವಲ್ಲಪ್ಪ. ರ್ಯಾನ್ ರಿಕಲ್ಟನ್ ಇನ್ನೊಬ್ಬ ಟಾಪ್ ಕ್ವಾಲಿಟಿ ಪ್ಲೇಯರ್, ಶರ್ಫೆನ್ ರುಥರ್ಫೋರ್ಡ್ ಇನ್ನೊಬ್ಬ ಟಾಪ್ ಕ್ವಾಲಿಟಿ ಇಂಟರ್ನ್ಯಾಷನಲ್ ಬ್ಯಾಟರ್. ವಿಲ್ ಜಾಕ್ಸ್ ಬರಬೇಕಾಗಿದೆ ಈ ಟೀಮ್ಗೆ. ಸ್ಯಾಂಟ್ನರ್ ಅಗೈನ್ ಇಂಟರ್ನ್ಯಾಷನಲ್ ಬ್ಯಾಟರ್. ನಮನ್ದೀರ್ ಇಸ್ ದ ಓನ್ಲಿ ಅನ್ಕ್ಯಾಪ್ಡ್ ಇಂಡಿಯನ್. ಅದಕ್ಕೋಸ್ಕರ ಇಂಡಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಬ್ಯಾಟರ್ಸ್ ಮೇಲೆ ಇವ್ರು ನಿಂತಿರೋದು. ಅದಕ್ಕೆ ಇವ್ರು ಒನ್ ಆಫ್ ದಿ ಬೆಸ್ಟ್ ಟೀಮ್ ಅಂತ ಕೂಡ ನಾವು ಮಾತಾಡ್ತಾ ಇರೋದಲ್ವಾ. ಬಟ್ ಇಶ್ಯೂ ಆಗಿರೋದು ಇವ್ರಿಗೆ ಏನು ಅಂದ್ರೆ, ತಿಲಕ್ ವರ್ಮಾ ಸೋಫಾರ್ ಪಾರ್ಟಿಗೆ ಬಂದಿಲ್ಲ. ಅವ್ರು ನಂಬರ್ 3 ಬಂದು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದಾರೆ ಅಂದ್ರೆ ಅಗ್ರೆಸಿವ್ ಇಂಟೆಂಟ್ ನ ತಗೊಂಡ್ಬರ್ತಾರೆ. 2 ಗೇಮಲ್ಲಿ ಬೇಗ ಔಟ್ ಆಗ್ಬಿಟ್ಟಿದ್ದಾರೆ ತಿಲಕ್ ವರ್ಮಾ. ಅದೊಂದು ಸ್ವಲ್ಪ ತಾಪತ್ರಯ ಅಂತ ಹೇಳೋದು ಬಿಟ್ರೆ ಬೇರೆ ಏನು ತಾಪತ್ರಯ ಇಲ್ಲ ಬ್ಯಾಟಿಂಗ್ ಅಂತ ಬಂದಾಗ.